ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ತುಂಬಾನೇ ಪ್ರಮುಖವಾದ ಕೌಶಲ್ಯದ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂದ್ರೆ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡೋದು. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೋಡಿ, ನಮ್ಮ ಸುತ್ತಮುತ್ತ ಇವಾಗ ಮಾಹಿತಿಗೆ ಏನೂ ಕೊರತೆ ಇಲ್ಲ ಅಲ್ವಾ? ಆದ್ರೆ ಈ ಎಲ್ಲಾ ಗದ್ದಲದ ಮಧ್ಯೆ ನಮಗೆ ನಿಜವಾಗ್ಲೂ ಬೇಕಾಗಿರೋದೇನು? ಸ್ಪಷ್ಟತೆ. ಹೌದು, ನಾವು ಮಾಹಿತಿಯಿಂದ ತುಂಬಿರೋ ಜಗತ್ತಿನಲ್ಲಿದ್ರೂ ಸ್ಪಷ್ಟತೆಗಾಗಿಯೇ ಹಂಬಲಿಸ್ತಾ ಇದ್ದೀವಿ. ಸೊ ಹೀಗಿರುವಾಗ ಯಾವುದೇ ಕಠಿಣ ವಿಷಯವನ್ನು ಸರಳವಾಗಿ ವಿವರಿಸುವ ಸಾಮರ್ಥ್ಯ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಸೂಪರ್ ಪವರ್. ಇದು ಕೇವಲ ಒಂದು ಕೌಶಲ್ಯ ಅಷ್ಟೇ ಅಲ್ಲ, ಇವತ್ತಿನ ಜಗತ್ತಿನಲ್ಲಿ ಯಶಸ್ಸು ಗಳಿಸಕ್ಕೆ ಬೇಕಾದ ಒಂದು ಪ್ರಬಲ ಅಸ್ತ್ರ. ಹಾಗಾದ್ರೆ ಬನ್ನಿ, ಈ ಸೂಪರ್ ಪವರ್ ಅಂದ್ರೆ ಏನು ಅಂತ ನೋಡೋಣ. ಸ್ಪಷ್ಟತೆ ಅನ್ನೋದು ಕೇವಲ ಮಾತನಾಡುವ ರೀತಿಯಲ್ಲ, ಅದು ನಮ್ಮ ಯಶಸ್ಸಿನ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಲ್ಲದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚಿಸಿ ನೋಡಿ. ಯಾರು ಕ್ಲಿಯರಾಗಿ ಮಾತಾಡ್ತಾರೋ ಅವ್ರನ್ನ ನಾವು ಜಾಸ್ತಿ ನಂಬ್ತೀವಿ, ಹೌದಲ್ವಾ? ಸಂಸ್ಥೆಗಳಲ್ಲಿ ಅವರಿಗೆ ಬೇಗ ಪ್ರಮೋಷನ್ ಸಿಗುತ್ತೆ, ಸಂದರ್ಶನಗಳಲ್ಲಿ ಅವರ ಮಾತುಗಳು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತೆ, ಅವರ ಜ್ಞಾನಕ್ಕಿಂತ ಹೆಚ್ಚಾಗಿ ಅವರ ಯೋಚನಾ ಲಹರಿಗೆ ಗೌರವ ಸಿಗುತ್ತೆ. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಮಾತಾಡೋದನ್ನೇ ಬುದ್ಧಿವಂತಿಕೆ ಅಂತನೂ ಅನ್ಕೋತಾರೆ. ಸೊ ಕ್ಲಾರಿಟಿ ಅಂದ್ರೆ ಬರೀ ಮಾತಲ್ಲ, ಅದು ಯಶಸ್ಸಿಗೆ ಒಂದು ದಾರಿ. ನಾವೀಗ ಚರ್ಚೆ ಮಾಡೋ ಈ ಫ್ರೇಮ್ವರ್ಕ್ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಗೂಗಲ್, ಬಿಸಿಜಿ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಭೌತವಿಜ್ಞಾನಿಗಳ ಚಿಂತನೆಗಳಿಂದ ಇದನ್ನ ರೂಪಿಸಲಾಗಿದೆ. ಅಂದ್ರೆ ಇದು ತುಂಬಾನೇ ಪವರ್ಫುಲ್ ಅಂತಾಯಿತು. ಸರಿ, ಇಷ್ಟೆಲ್ಲ ಪ್ರಯೋಜನ ಇರೋ ಈ ಸ್ಪಷ್ಟತೆಯನ್ನ ಸಾಧಿಸೋದು ಹೇಗೆ? ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಕೇವಲ ಎರಡು ಸಿಂಪಲ್ ಪ್ರಶ್ನೆಗಳನ್ನ ಕೇಳಿಕೊಳ್ಳೋದ್ರಿಂದ ಇದು ಸಾಧ್ಯ. ಹಾಗಿದ್ರೆ ಆ 2 ಪ್ರಮುಖ ಪ್ರಶ್ನೆಗಳು ಯಾವುವು? ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ತುಂಬಾನೇ ಬೇಸಿಕ್. ಈ ಐಡಿಯಾ, ವಸ್ತು ಅಥವಾ ಸಮಸ್ಯೆ ಅಸಲಿಗೆ ಏನು ಅಂತ. ನೋಡಿ, ಇದುವೇ ಆ ವಿಷಯದ ಫೌಂಡೇಶನ್. ಇದಕ್ಕೆ ನಾವು ಸರಿಯಾಗಿ ಉತ್ತರ ಕೊಟ್ರೆ ಕೇಳೋರ್ ಮನಸ್ಸಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಮೂಡುತ್ತೆ. ಸರಿ, ವಿಷಯ ಏನು ಅಂತ ಗೊತ್ತಾದ್ಮೇಲೆ 2ನೇ ಪ್ರಶ್ನೆ ಬರುತ್ತೆ. ಇದು ಇನ್ನೂ ಇಂಪಾರ್ಟೆಂಟ್. ಕೇಳುಗರಿಗೆ ಇದು ಈಗ ಯಾಕೆ ಮುಖ್ಯ? ಈ ಪ್ರಶ್ನೆ ಇದೆಯಲ್ಲ, ಇದು ಆ ವಿಷಯಕ್ಕೆ ಜೀವ ತುಂಬುತ್ತೆ. ಯಾಕಂದ್ರೆ ಇದು ಆ ವಿಷಯವನ್ನ ಕೇಳುಗರಿಗೆ ಪ್ರಸ್ತುತ ಮತ್ತು ಅರ್ಥಪೂರ್ಣ ಮಾಡುತ್ತೆ. ಈಗ ಒಂದು ಉದಾಹರಣೆ ನೋಡೋಣ. ಮೆಷಿನ್ ಲರ್ನಿಂಗ್ ಬಗ್ಗೆ ಮಾತಾಡುವಾಗ ಅದು ಕಂಪ್ಯೂಟರ್ಗಳು ಡೇಟಾದಿಂದ ಪ್ಯಾಟರ್ನ್ಸ್ ಕಲಿಯೋದು ಅಂತ ಹೇಳಿದ್ರೆ ಅದು ಮೊದಲನೇ ಪ್ರಶ್ನೆಗೆ ಉತ್ತರ ಅಷ್ಟೇ. ಆದ್ರೆ ಅದರ ಜೊತೆ ಮತ್ತು ಇದು ನಮ್ಮ ಸರ್ವಿಸ್ ಲಾಗ್ಗಳಿಂದ ಗ್ರಾಹಕರ ಸಮಸ್ಯೆಗಳನ್ನ ಮೊದಲೇ ಕಂಡುಹಿಡಿದು ಅವರನ್ನ ನಮ್ಮ ಜೊತೆ ಉಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ಸೇರಿಸಿದಾಗ ನೋಡಿ, ಆವಾಗ ಆ ಟೆಕ್ನಾಲಜಿಯ ನಿಜವಾದ ವ್ಯಾಲ್ಯೂ ಏನು ಅಂತ ಅರ್ಥ ಆಗುತ್ತೆ. ಸೊ ಹಾಗಿದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ನಾವು ಮಾಡಬೇಕಾದ ಮೊದಲ ಕೆಲಸ ಏನು? ಖಂಡಿತವಾಗಿಯೂ ದೊಡ್ಡ ದೊಡ್ಡ ಪದಗಳನ್ನ ಬಳಸೋದಲ್ಲ. ಎಲ್ಲಕ್ಕಿಂತ ಮೊದಲು ನಾವು ಏನ್ ಹೇಳೋಕ್ ಹೊರಟಿದೀವೋ ಆ ವಿಷಯವನ್ನ ನಾವೇ ಆಳವಾಗಿ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಹೆಚ್ಚಿನ ಕಮ್ಯುನಿಕೇಷನ್ ಯಾಕೆ ಫೇಲ್ ಆಗತ್ತೆ ಗೊತ್ತಾ? ಯಾಕಂದ್ರೆ ನಮಗೆ ಅರ್ಧಂಬರ್ಧ ಗೊತ್ತಿರೋ ವಿಷಯವನ್ನ ವಿವರಿಸೋಕೆ ಟ್ರೈ ಮಾಡ್ತೀವಿ. ನೆನ್ಪಿಡಿ, ಒಂದು ವಿಷಯವನ್ನ ವಿವರಿಸೋ ಹಕ್ಕನ್ನ ಮೊದಲು ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ನಾವು ಗಳಿಸ್ಬೇಕು. ಹಾಗಾದ್ರೆ ನಮ್ಮ ತಿಳುವಳಿಕೆ ಎಷ್ಟಿದೆ ಅಂತ ಟೆಸ್ಟ್ ಮಾಡೋದು ಹೇಗೆ? ಅದಕ್ಕೆ ಒಂದು ತುಂಬಾನೇ ಪವರ್ಫುಲ್ ಟೂಲ್ ಇದೆ. ಅದನ್ನ ನೊಬೆಲ್ ಪ್ರಶಸ್ತಿ ವಿಜೇತ ಭೌತಶಾಸ್ತ್ರಜ್ಞ ರಿಚರ್ಡ್ ಫೈನ್ಮನ್ ಅವರ ಹೆಸರಿನಲ್ಲಿ ಫೈನ್ಮನ್ ಟೆಕ್ನಿಕ್ ಅಂತ ಕರೀತಾರೆ. ಈ ಟೆಕ್ನಿಕ್ನಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇವೆ. 1, ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋ ಕಾನ್ಸೆಪ್ಟನ್ನ ಬರೀರಿ. 2, ಅದನ್ನ ಯಾವುದೇ ಕಷ್ಟದ ಪದಗಳಿಲ್ದೆ ಒಂದು 5 ವರ್ಷದ ಮಗುವಿಗೆ ಹೇಳಿಕೊಡೋ ಹಾಗೆ ಸಿಂಪಲ್ ಆಗಿ ವಿವರಿಸೋಕೆ ಟ್ರೈ ಮಾಡಿ. 3, ಹೀಗೆ ವಿವರಿಸುವಾಗ ನಿಮ್ಗೆ ಎಲ್ಲಿ ಕಷ್ಟ ಆಯ್ತು, ಎಲ್ಲಿ ನೀವು ಕಾಂಪ್ಲೆಕ್ಸ್ ಪದಗಳನ್ನ ಬಳಸಿದ್ರಿ ಅಂತ ಗುರ್ತು ಹಾಕೊಳ್ಳಿ. ಅದೇ ನಿಮ್ಮ ಜ್ಞಾನದ ಗ್ಯಾಪ್. 4, ಆ ಗ್ಯಾಪ್ಗಳನ್ನು ತುಂಬಿಕೊಳ್ಳಕ್ಕೆ ಮತ್ತೆ ಓದಿ, ಸ್ಟಡಿ ಮಾಡಿ ಮತ್ತು ಮತ್ತೆ ಸರಳವಾಗಿ ವಿವರಿಸೋಕೆ ಪ್ರಯತ್ನಿಸಿ. ಓಕೆ, ಈಗ ನಮಗೆ ವಿಷಯ ಚೆನ್ನಾಗಿ ಅರ್ಥ ಆಗಿದೆ. ಆದರೆ ಅದನ್ನ ಬೇರೆಯವ್ರಿಗೆ ತಲುಪಿಸಬೇಕಲ್ವಾ? ನಮ್ಮ ಆಲೋಚನೆಗಳನ್ನ ಒಂದು ಸರಿಯಾದ ಸ್ಟ್ರಕ್ಚರಲ್ಲಿ ಹೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿಗೆ ಬರುತ್ತೆ ಪಿರಮಿಡ್ ಪ್ರಿನ್ಸಿಪಲ್ ಅನ್ನೋ ಒಂದು ಅದ್ಭುತ ಸಾಧನ. ಇದನ್ನ ಮೆಕಿನ್ಸಿ ಕಂಪನಿಯ ಬಾರ್ಬರಾ ಮಿಂಟೋ ಅನ್ನೋರು ಡೆವಲಪ್ ಮಾಡಿದ್ರು. ಇದು ಹೇಳೋದೇನಂದ್ರೆ, ನಮ್ಮ ಮೆದುಳಿಗೆ ಇಷ್ಟ ಆಗೋ ರೀತಿ ಮಾತಾಡಬೇಕು. ಅಂದ್ರೆ ಮೊದಲು ಮುಖ್ಯವಾದ ಉತ್ತರವನ್ನ ಹೇಳ್ಬಿಡ್ಬೇಕು. ನಾವೆಲ್ಲ ಸಾಮಾನ್ಯವಾಗಿ ಹೇಗ್ ಮಾತಾಡ್ತೀವಿ? ಮೊದಲು ಬ್ಯಾಕ್ಗ್ರೌಂಡ್ ಹೇಳ್ತೀವಿ, ಡೇಟಾ ಕೊಡ್ತೀವಿ, ಹೀಗೆಲ್ಲ ಮಾಡಿ ಲಾಸ್ಟ್ನಲ್ಲಿ ನಮ್ಮ ಪಾಯಿಂಟ್ಗೆ ಬರ್ತೀವಿ. ಇದರಿಂದ ಏನಾಗತ್ತೆ ಅಂದ್ರೆ ಕೇಳುಗರಿಗೆ ಬೋರ್ ಆಗ್ಬಿಡ್ಬೋದು. ಆದ್ರೆ ಈ ಪಿರಮಿಡ್ ರೀತಿ ಇದೆಯಲ್ಲ, ಇದು ಉಲ್ಟಾ. ಇಲ್ಲಿ ಮೊದಲನೇ ವಾಕ್ಯದಲ್ಲೇ ಮುಖ್ಯವಾದ ಉತ್ತರ ಅಥವಾ ಸಂದೇಶವನ್ನ ಹೇಳ್ಬಿಡೋದು.
ಆಮೇಲೆ ಅದನ್ನ ಸಪೋರ್ಟ್ ಮಾಡೋ ಪಾಯಿಂಟ್ಸನ್ನ ಒಂದೊಂದಾಗಿ ಕೊಡೋದು. ಈ ಪಿರಮಿಡ್ ಪ್ರಿನ್ಸಿಪಲ್ ಅನ್ನ ಬಳಸೋಕೆ SCQA ಅಂತ ಒಂದು ಫ್ರೇಮ್ವರ್ಕ್ ಇದೆ. ಇದು ಸ್ಟೋರಿ ಹೇಳೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ S ಅಂದ್ರೆ ಸಿಚುವೇಶನ್, ಅಂದ್ರೆ ಕೇಳುಗರಿಗೆ ಈಗಾಗಲೇ ಗೊತ್ತಿರೋ ಒಂದು ಸಾಮಾನ್ಯ ಪರಿಸ್ಥಿತಿ. C ಅಂದ್ರೆ ಕಾಂಪ್ಲಿಕೇಶನ್, ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಆದ ಒಂದು ಬದಲಾವಣೆ ಅಥವಾ ಸಮಸ್ಯೆ. Q ಅಂದ್ರೆ ಕ್ವೆಶ್ಚನ್, ಆ ಬದಲಾವಣೆಯಿಂದ ಸಹಜವಾಗಿ ಹುಟ್ಕೊಳ್ಳೋ ಒಂದು ಪ್ರಶ್ನೆ. ಮತ್ತು ಫೈನಲಿ A ಅಂದ್ರೆ ಆನ್ಸರ್, ಅಂದ್ರೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ, ಅದೇ ನಿಮ್ಮ ಮುಖ್ಯ ಸಂದೇಶ. ಸರಿ, ಇಷ್ಟೊತ್ತು ನಾವು ಥಿಯರಿ ನೋಡ್ವಿ. ಈಗ ಇದನ್ನೆಲ್ಲ ಒಂದು ರಿಯಲ್ ಲೈಫ್ ಸಿಚುವೇಶನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಒಂದು ಜಾಬ್ ಇಂಟರ್ವ್ಯೂ ಅನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಒಂದು ಇಂಟರ್ವ್ಯೂನಲ್ಲಿ ಏನೇನೋ ಸುತ್ತಿ ಬಳಸಿ ಉತ್ತರ ಕೊಡೋ ಬದಲು ಅದನ್ನೇ ಹೇಗೆ ಒಂದು ಕ್ಲಿಯರ್ ಮತ್ತು ಪರ್ಸ್ವೇಸಿವ್ ಕಥೆಯಾಗಿ ಹೇಳ್ಬೋದು ಅಂತ ಒಂದು ಬಿಫೋರ್ ಆ್ಯಂಡ್ ಆಫ್ಟರ್ ಉದಾಹರಣೆ ಮೂಲಕ ನೋಡೋಣ. ಇಂಟರ್ವ್ಯೂನಲ್ಲಿ ನೀವು ಲೀಡ್ ಮಾಡಿದ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಸಾಮಾನ್ಯವಾಗಿ ಹೀಗೆ ಉತ್ತರ ಶುರುವಾಗುತ್ತೆ. ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದು ತುಂಬ ಕಾಂಪ್ಲೆಕ್ಸ್ ಆಗಿತ್ತು. ಹೀಗೆ ಸುತ್ತಿ ಬಳಸಿ ಹೇಳೋ ಬದಲು ಪಿರಮಿಡ್ ಪ್ರಿನ್ಸಿಪಲ್ ಬಳಸಿ. ಮೊದಲು ಉತ್ತರ ಹೇಳಿ, ನಾನು ಗ್ರಾಹಕರನ್ನು ಉಳಿಸ್ಕೊಳ್ಳುವ ದರವನ್ನು 15% ಹೆಚ್ಚಿಸಿದ ಒಂದು ಪ್ರಾಜೆಕ್ಟನ್ನು ಮುನ್ನಡೆಸಿದ್ದೆ. ವಾವ್! ಆಮೇಲೆ ಅದಕ್ಕೆ ಸಪೋರ್ಟ್ ಆಗಿ 3 ಪಾಯಿಂಟ್ಸ್. 1, ನಾವು ಆನ್ ಬೋರ್ಡಿಂಗ್ ಪ್ರಕ್ರಿಯೆಯನ್ನು ಸುಧಾರಿಸಿದ್ವಿ. 2, ಹೊಸ ಲಾಯಲ್ಟಿ ಪ್ರೋಗ್ರಾಮ್ ಶುರು ಮಾಡಿದ್ವಿ. 3, ಸಪೋರ್ಟ್ ಟೀಮ್ಗೆ ಹೊಸ ಸ್ಕ್ರಿಪ್ಟ್ಗಳ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ನೋಡಿ ಎಷ್ಟು ಕ್ಲಿಯರ್ ಮತ್ತು ಇಂಪ್ಯಾಕ್ಟ್ಫುಲ್ ಆಗಿದೆ. ಸೊ ಕೊನೆಯದಾಗಿ ನಿಮ್ಮ ಕ್ಲಾರಿಟಿ ಟೂಲ್ ಕಿಟ್ನಲ್ಲಿ ಇರಬೇಕಾದ 3 ವಿಷಯಗಳನ್ನ ನೆನಪಿಟ್ಕೊಳ್ಳಿ. 1, ಆ 2 ಪ್ರಶ್ನೆಗಳನ್ನ ಕೇಳಿ, ಇದು ಏನು ಮತ್ತು ಇದು ಯಾಕೆ ಮುಖ್ಯ. 2, ಫೈನ್ಮೆಂಟ್ ಟೆಕ್ನಿಕ್ ಬಳಸಿ ನಿಮ್ಮ ತಿಳುವಳಿಕೆಯನ್ನ ಪರೀಕ್ಷಿಸಿಕೊಳ್ಳಿ. ಮತ್ತು 3, ಪಿರಮಿಡ್ ಪ್ರಿನ್ಸಿಪಲ್ ಬಳಸಿ ನಿಮ್ಮ ಸಂದೇಶವನ್ನ ಸ್ಟ್ರಕ್ಚರ್ ಮಾಡಿ, ಅಂದ್ರೆ ಯಾವಾಗ್ಲೂ ಉತ್ತರದಿಂದ ಶುರು ಮಾಡಿ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತು ಕಲ್ತ ಈ ಟೆಕ್ನಿಕ್ಗಳನ್ನ ಬಳಸಿ ನೀವು ಮೊದಲು ಯಾವ ಕಾಂಪ್ಲೆಕ್ಸ್ ಐಡಿಯಾವನ್ನ ಸಿಂಪಲ್ ಮಾಡ್ತೀರಾ? ನಿಮ್ಮ ಕೆಲಸದಲ್ಲ ಅಥವಾ ವೈಯಕ್ತಿಕ ಜೀವನದಲ್ಲ? ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.